ಎಲ್ಲರಿಗೂ ನಮಸ್ಕಾರ. ಇದೇ ನಾನು ಫಸ್ಟ್ ಟೈಮ್ ವಿ.ಆರ್. ರೇವಣ್ಕರ್ ಹಾಸ್ಪಿಟಲ್ ವಿಸಿಟ್ ಮಾಡಿದ್ದು ಅಂಡ್ ಡಾಕ್ಟರ್ ವಿನೋದ್ ಅವ್ರನ್ನ ಭೇಟಿ ಮಾಡಿದ್ದು. ನಮ್ಮ ತಾಯಿಗೆ ಆಕ್ಚುಲಿ ಪಾಸ್ಟ್ 1 ವೀಕ್ ಇಂದ ಸೋಲನ್ ಲೆಗ್ಸ್ ಮತ್ತೆ ಚೆಸ್ಟ್ ಕಂಜೆಷನ್ ಅಂತ ತುಂಬಾ ಜಾಸ್ತಿ ಇತ್ತು. ಪ್ರೀವಿಯಸ್ ಆಗಿ ಬೇರೆ ಹಾಸ್ಪಿಟಲ್ ಅಲ್ಲಿ ಆಕ್ಚುಲಿ ತೋರಿಸಿದ್ರಿ. ಸೋಲನ್ ಲೆಗ್ಸ್ ಏನಕ್ಕೆ ಅಂತ ಯಾರು ಡಯಾಗ್ನೋಸ್ ಮಾಡಕ್ ಆಗಿಲ್ಲ. ಬಟ್ ವೆನ್ ಐ ಕೇಮ್ ಟು ವಿ.ಆರ್. ರೇವಣ್ಕರ್ ಹಾಸ್ಪಿಟಲ್ ಅಲ್ಲಿ ಐ ಫೆಲ್ಟ್ ಇಟ್ ವಾಸ್ ವೆರಿ ಸೇಫ್. ತುಂಬಾ ಕಂಫರ್ಟಬಲ್ ಹ್ಯಾಂಡ್ಸ್ ಅಲ್ಲಿ ಇದೀವಿ, ಸೇಫ್ ಹ್ಯಾಂಡ್ಸ್ ಅಲ್ಲಿ ಇದೀವಿ ಅನಿಸ್ತು. ನಾನು ಡಾಕ್ಟರ್ ವಿನೋದ್ ಅವ್ರನ್ನ ಫಸ್ಟ್ ಟೈಮ್ ಭೇಟಿ ಮಾಡಿದ್ದು. ಕ್ವಿಕ್ ಆಗಿ ಡಯಾಗ್ನೋಸ್ ಮಾಡಿದ್ರೆ ಏನ್ ಇಶ್ಯೂ, ಆ ಸೋಲನ್ ಲೆಗ್ ಏನಕ್ಕಾಗಿದೆ ಅಂತ ತುಂಬಾ ಕ್ವಿಕ್ ಆಗಿ ಡಯಾಗ್ನೋಸ್ ಮಾಡಿ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು. ಇಮಿಡಿಯೇಟ್ ಆಗಿ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಮಾಡಿದ್ರು ಅಂಡ್ ಕ್ವಿಕ್ ಆಗಿ ಡಯಾಗ್ನೋಸ್ ಮಾಡಿದ್ದಾರೆ ಏನಕ್ಕಾಯ್ತು. ಬಿಕಾಸ್ ಪಾಸ್ಟ್ 1 ವೀಕ್ ಇಂದ ಹಾಕ್ದಾರ ಡಯಾಗ್ನೋಸ್ ಇಮಿಡಿಯೇಟ್ ಆಗಿ ಮಾಡಿದ್ದಾರೆ. ಆಮೇಲೆ ಈ ತರ ಸೆಲ್ಯುಲೈಟ್ಸ್ ಜಾಸ್ತಿ ಆಗಿದೆ ಅಂತೆಲ್ಲ ಹೇಳಿ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು. ಟ್ರೀಟ್ಮೆಂಟ್ ವಾಸ್ ರಿಯಲಿ ವೆರಿ ಗುಡ್. ನಾನು ಅಡ್ಮಿಟ್ ಮಾಡಿ ಇತ್ತು. ಐ ಥಿಂಕ್ ದಿಸ್ ಇಸ್ ದ 4th day. ಶಿ ಇಸ್ ಗೆಟಿಂಗ್ ಡಿಸ್ಚಾರ್ಜ್ ಟುಡೇ ಅಂಡ್ ವೆರಿ ಸೆಕೆಂಡ್ ಡೇ ನಾನು ಅಡ್ಮಿಟ್ ಮಾಡಿ ವೆರಿ ನೆಕ್ಸ್ಟ್ ಡೇ ಶಿ ಫೆಲ್ಟ್ ದ ಇಂಪ್ರೂವ್ಮೆಂಟ್. ತುಂಬಾನೇ ಇಂಪ್ರೂವ್ ಆಗಿದ್ರು. ವೆರಿ ನೆಕ್ಸ್ಟ್ ಡೇನೆ ಇಂಪ್ರೂವ್ಮೆಂಟ್ ಕಾಣಿಸ್ತು. ಮಮ್ಮಿ ಹತ್ರ ಸೋಲನ್ ಲೆಗ್ಸ್ ಎಲ್ಲ ಕಮ್ಮಿ ಆಗಿತ್ತು. ನರ್ಸಿಂಗ್ ಸ್ಟಾಫ್ ಆಗ್ಲಿ, ಇಲ್ಲಿ ರಿಸೆಪ್ಷನಿಸ್ಟ್ ಎಲ್ಲ ಆಗ್ಲಿ, ಎಲ್ಲರೂ ತುಂಬಾ ಚೆನ್ನಾಗಿ ಕೇರ್ ಮಾಡೋದು, ತುಂಬಾ ಪ್ರೊಫೆಷನಲ್ ಆಗಿದ್ದಾರೆ. ಎಸ್ಪೆಷಲಿ ಡಾಕ್ಟರ್ ವಿನೋದ್ ಅವ್ರಿಗೆ ನಾನು ಐ ಶುಡ್ ಡೆಫಿನೆಟ್ಲಿ ಈಸ್ ವೆರಿ ಕೈಂಡ್, ವೆರಿ ಹಂಬಲ್, ತುಂಬಾ ಕಂಪ್ಯಾಷನೇಟ್ ಇದೆ ಅವ್ರ ಹತ್ರ. ತುಂಬಾ ಹಂಬಲ್ ಆದ ಪರ್ಸನ್, ವೆರಿ ಫ್ರೆಂಡ್ಲಿ ಆಸ್ ವೆಲ್. ಆಮೇಲೆ ತುಂಬಾ ಬೇಗ ವೆರಿ ಗುಡ್ ಇನ್ ಡಾಕ್ಟರೇಟ್ ಅಂತ ಹೇಳಿದ್ರೆ ಅವ್ರು ತುಂಬಾನೇ ಚೆನ್ನಾಗಿ ನೋಡ್ತಾರೆ. ಐ ವುಡ್ ಡೆಫಿನೆಟ್ಲಿ ರೆಕಮೆಂಡ್ ವಿ.ಆರ್. ಹಾಸ್ಪಿಟಲ್ ನಾನು ಡೆಫಿನೆಟ್ ಆಗಿ ಎಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ. ಬನ್ನಿ, ತೋರಿಸ್ಕೊಳ್ಳಿ. ಡೆಫಿನೆಟ್ ಆಗಿ ಯು ವಿಲ್ ಫೀಲ್ ದ ಡಿಫ್ರೆನ್ಸ್. ನರ್ಸಿಂಗ್ ಸ್ಟಾಫ್ ಅಲ್ಲಿ ಹೇಳ್ಬೇಕಂದ್ರೆ ನೈಟ್ ಶಿಫ್ಟ್ ಅಲ್ಲಿರೋ ನರ್ಸ್ ಒಬ್ರು ರಶ್ಮಿ ಅಂತ ಒಬ್ರು ಇದ್ದಾರೆ. ಡೆಫಿನೆಟ್ ಆಗಿ ತುಂಬಾನೇ ಪ್ರೊಫೆಷನಲ್ ಆಗಿ ತುಂಬಾನೇ ಕೇರ್ ಮಾಡಿದ್ರು ನಮ್ಮ ತಾಯಿಗೆ. ತುಂಬಾ ರೆಸ್ಪಾನ್ಸಿವ್, ತುಂಬಾನೇ ಚೆನ್ನಾಗಿ ನೋಡ್ಕೊಂಡ್ರು ನಮ್ಮ ತಾಯಿನ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಶ್ಮಿ. ಅಂಡ್ ಹೌಸ್ ಕೀಪಿಂಗ್ ಸ್ಟಾಫು ಆಗ್ಲಿ ಹೆಸಿಟೇಟ್ ಮಾಡಿಲ್ಲ, ಕ್ಲೀನಿಂಗ್ ಆಗ್ಲಿ ಏನೂ ಹೆಸಿಟೇಟ್ ಮಾಡಿಲ್ಲ, ಕ್ಲೀನ್ ಮಾಡಿದ್ರು. ತುಂಬಾನೇ ಚೆನ್ನಾಗಿ ನೋಡ್ಕೊಂಡ್ರು ಹೌಸ್ ಕೀಪಿಂಗ್ ಸ್ಟಾಫ್ ಕೂಡ. ನೈಟ್ ಎಸ್ಪೆಷಲಿ ನೈಟ್ ಶಿಫ್ಟ್ ಅಲ್ಲಿ ಹೌಸ್ ಕೀಪಿಂಗ್ ಸ್ಟಾಫ್ ತುಂಬಾ ಚೆನ್ನಾಗಿ ನೋಡಿದ್ರು. ಆಮೇಲೆ ಎಂಟೈರ್ ಹಾಸ್ಪಿಟಲ್ ಇಟ್ಸ್ ಅ ಬಿಗ್ ಥ್ಯಾಂಕ್ ಯು ಫಾರ್ ದ ಎಂಟೈರ್ ಹಾಸ್ಪಿಟಲ್ ಸ್ಟಾಫ್ ಅಂಡ್ ದ ಡಾಕ್ಟರ್ ಆಸ್ ವೆಲ್. ಥ್ಯಾಂಕ್ ಯು ಸೋ ಮಚ್.